ಹಾಸನದ ಮೊಸಳೆ ಹೊಸಳ್ಳಿಯಲ್ಲಿ ಘನಘೋರ ದುರಂತ ನಡೆದು ಹೋಗಿದೆ. ಇದು ಏನನ್ನ ನೆನಪಿಸ್ತಾ ಇದೆ ಅಂತಂದ್ರೆ ಆರ್ಸಿಬಿ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕಾಲ್ ತುಳಿತಾ ಆಯ್ತಲ್ಲ, ಆ ದುರಂತವನ್ನ ಈ ಗಣೇಶೋತ್ಸವದ ದುರಂತ ನೆನಪಿಸಿದೆ. ಗಣೇಶನ ಮೆರವಣಿಗೆ ವೇಳೆ ಟ್ರಕ್ ಹರಿದು 9 ಮಂದಿ ದಾರುಣ ಅಂತ್ಯವನ್ನ ಕಂಡಿದ್ದಾರೆ. ಸಂಭ್ರಮದ ಕ್ಷಣದ ನಡುವೆಯೇ ಘೋರ ದುರಂತ ನಡೆದು ಹೋಗಿದೆ. ದುರಂತದಲ್ಲಿ 4 ಬಿಇ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಹೊಳೆನರಸೀಪುರದ ಕಬ್ಬನಹಳ್ಳಿಯ ಪವನ್ ಕುಮಾರ್, ಡಣಾಯಕನಹಳ್ಳಿಯ ಈಶ್ವರ್, ಮುತ್ತಿಗೆ ಹಿರೇಹಳ್ಳಿಯ ಗೋಕುಲ್, ವಿದ್ಯಾರ್ಥಿ ಮಿಥುನ್, ಮಾಣೇನಹಳ್ಳಿಯ ಸುರೇಶ್ ಕೂಡ ಸಾವನ್ನಪ್ಪಿದ್ದು ಈಗಾಗಲೇ 9 ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಆ ಟ್ರಕ್ನ ದುರಂತ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಟ್ರಕ್ನ ದುರಂತ ಯಾವ ರೀತಿ ಆಕ್ಸಿಡೆಂಟ್ ಆಯಿತು ಅಂತ. ಫಸ್ಟು ಆ ಟ್ರಕ್ಕು ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ. ಅಲ್ಲಿಂದ ಕಂಟ್ರೋಲ್ ತಪ್ಪಿ ಮೆರವಣಿಗೆ ನಡೀತಾ ಇದ್ದಂತಹ ಜಾಗಕ್ಕೆ ಪಕ್ಕದ ರೋಡ್ಗೆ, ಅದು 2 ವೇ ಆಕ್ಚುಲಿ, ಬಟ್ ಅವತ್ತಿನ ದಿನ ಅದನ್ನ 1 ವೇ ಮಾಡಿರ್ತಾರೆ. ಸೊ ನೋಡಿ, ಫಸ್ಟ್ ಆ ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ. ಆ ಬೈಕ್ ಸವಾರನ ಪರಿಸ್ಥಿತಿನೂ ನೋಡಿ ಯಾವ ರೀತಿ ಆಗೋಗುತ್ತೆ ಅಂತ ಹೇಳಿ. AVG ಲಾಜಿಸ್ಟಿಕ್ಸ್ ಅಂತ ಇದೆ ಆ ಟ್ರಕ್ ಮೇಲೆ. ಮೆರವಣಿಗೆ ಸಂದರ್ಭದಲ್ಲಿ ಏಕಾಏಕಿ ಚಾಲಕನ ನಿರ್ಲಕ್ಷ್ಯದಿಂದ ನೋಡಿ ಮೆರವಣಿಗೆ ನಡೀತಾ ಇರುತ್ತೆ, ಆ ಬೈಕ್ಗೆ ಡಿಕ್ಕಿ ಹೊಡೆದು ಈ ಕಡೆ ಸಂಭ್ರಮಾಚರಣೆಯಲ್ಲಿರ್ತಾರೆ, ಕುಣಿದು ಕುಪ್ಪಳಿಸ್ತಾ ಇರ್ತಾರೆ, ಈ ಕಡೆ ಬಂದ್ಬಿಡುತ್ತೆ. ಈ ಪಕ್ಕದ ರೋಡ್ಗೆ ಟ್ರಕ್ ಬಂದು 9 ಜನರು ಸಾವನ್ನಪ್ಪಿರೋದು. ಇದು RCB ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಸ್ಟ್ಯಾಂಪೇಡ್ ಆಯ್ತಲ್ಲ, ಕಾಲ್ ತುಳಿತಾ ಆಯ್ತಲ್ಲ, ಅದನ್ನ ನೆನಪಿಸ್ತಾ ಇದೆ. ಗಣೇಶನನ್ನ ವಿಸರ್ಜಿಸಬೇಕು, DJ ಸದ್ದಿಗೆ ಹೆಜ್ಜೆ ಹಾಕ್ತಿದ್ದವರ ಉಸಿರನ್ನ ನಿಲ್ಲಿಸ್ಬಿಟ್ಟಿದೆ ಆ ಟ್ರಕ್. ಬಹುಶಃ ಆ ಟ್ರಕ್ ಚಾಲಕ ಕುಡ್ದಿದ್ನೋ ಅಥವಾ ನಿದ್ದೆಗಣ್ಣಲ್ಲಿದ್ದು ಸಡನ್ ಆಗಿ ಏನಾದರೂ ಎಚ್ಚರ ಆಗಿ ಗಾಡಿನ ಸೈಡ್ಗೆ ಹೇಳಿದ್ನೋ, ಅಲ್ಲಿ ಸರಿಯಾದಂಥ ಪೊಲೀಸ್ ವ್ಯವಸ್ಥೆ ಇರಲಿಲ್ವಾ, ಟ್ರಾಫಿಕ್ ಸಿಬ್ಬಂದಿ ಇರಲಿಲ್ವಾ, ಹಲವಾರು ಪ್ರಶ್ನೆಗಳು ಮೂಡುತ್ತೆ. ಡಬಲ್ ರೋಡ್ ಅದು, 2 ವೇ ಅದು, ಅದರಲ್ಲಿ ಒಂದು ಕಡೆ ಮೆರವಣಿಗೆ ಹೋಗ್ತಾ ಇರುತ್ತೆ, ಮತ್ತೊಂದು ಕಡೆ ಏನು ಮಾಡಿರ್ತಾರೆ 2 ವೇನೇ ಬಿಟ್ಟಿರ್ತಾರೆ. ಒಂದು ಸಿಂಗಲ್ ರೋಡಲ್ಲಿ 2 ವೇ ಬಿಟ್ಟಿರ್ತಾರೆ. ಆ ಕಡೆ ಗಮನ ಹರಿಸ್ಲಿಲ್ವಾ? ಸ್ವಲ್ಪ ಎಚ್ಚರಿಕೆಯಿಂದ ಇರಬಹುದಾಗಿತ್ತಾ ಅಂತ ಅನಿಸುತ್ತೆ. ಆದರೆ ಟ್ರಕ್ ಚಾಲಕನ ನಿರ್ಲಕ್ಷ್ಯ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆತ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾ ಇದ್ನೋ ಅಥವಾ ಅವನೇನಾದ್ರೂ ಗಾಬರಿ ಆದ್ನ. ನೋಡಿ, ಮುಂದ್ಗಡೆ ಒಂದು ಬೈಕ್ ಬರ್ತಾ ಇರುತ್ತೆ, ಅಥವಾ ಅವನು ಓವರ್ ಸ್ಪೀಡಲ್ಲಿ ಇದ್ದ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆಂದ್ರೆ ಆ ಟ್ರಕ್ ನುಗ್ಗಿದಂತಹ ಸ್ಪೀಡ್ ನೋಡಿದ್ರೆ ಗೊತ್ತಾಗುತ್ತೆ ಆತ ಓವರ್ ಸ್ಪೀಡಲ್ಲಿ ಇದ್ದ, ಕಂಟ್ರೋಲಿಗೆ ಸಿಕ್ಕಿಲ್ಲ. ಒಂದು ನಿದ್ದೆಗಣ್ಣಲ್ಲಿ ತೂಕುಡಿಸಿ ಸಡನ್ ಆಗಿ ಎದ್ದು ಆ ಗಾಡಿನೇನಾದ್ರೂ ಸೈಡಿಗೆ ಕಂಟ್ರೋಲ್ ತಪ್ಪಿ ಟ್ರಕ್ ನೋಡಿ ನೇರವಾಗಿ ಗುದ್ದಿದ ತಕ್ಷಣ, ಬೈಕಿಗೆ ಗುದ್ದಿದ ತಕ್ಷಣ ಈ ಕಡೆ ಗಣೇಶನ ಮೆರವಣಿಗೆ ನಡೀತಾ ಇದ್ದಂತಹ ಜಾಗಕ್ಕೆ ನುಗ್ಗಿ ಬಂದ್ಬಿಡುತ್ತೆ ಟ್ರಕ್. 9 ಮಂದಿ ಸಾವನ್ನಪ್ಪಿದ್ದಾರೆ. ಇತರ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಸಂಭ್ರಮಾಚರಣೆಯಲ್ಲಿ ಭಾಗಿಯಾದವರು ಮಸಣಕ್ಕೆ ಸೇರಿದಂತ ದುರ್ಘಟನೆ.